ಒಬ್ಬ ಮನುಷ್ಯನನ್ನ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಅತ್ಯಂತ ಪ್ರಾಮಾಣಿಕ ಮತ್ತೆ ನಿಷ್ಠಾವಂತ ಹಾಗೆ ಕಷ್ಟಪಟ್ಟು ಕೆಲಸ ಮಾಡೋ ವ್ಯಕ್ತಿಯನ್ನಾಗಿ ರೂಪಿಸೋ ಆತನ ಮೂಲ ಗುಣಗಳೇ ಆತನ ಯಶಸ್ಸನ್ನ ವಿಳಂಬ ಮಾಡೋ ದೊಡ್ಡ ಅಡ್ಡಿಗಳಾದ್ರೆ ಹೇಗಿರುತ್ತೆ ಅಲ್ವಾ? ಹೌದು, ಖಂಡಿತ. ಮೇಲ್ನೋಟಕ್ಕೆ ಇದು ಒಂಥರ ವಿಲಕ್ಷಣ ಅಂತ ಕಾಣ್ಬೋದು. ಅಂದರೆ ನಾವು ಸಾಮಾನ್ಯವಾಗಿ ಯಶಸ್ಸು ಅನ್ನೋದನ್ನ ಒಂದು ನೇರವಾದ ರೇಖೆ ಅಂತ ಊಸಿಕೊಳ್ತೇವೆ. ಕರೆಕ್ಟ್. ಯಾರೋ ಪ್ರಾಮಾಣಿಕವಾಗಿರ್ತಾರೋ, ಯಾರೋ ಕಷ್ಟಪಡ್ತಾರೋ ಅವಳಿಗೆ ತಕ್ಷಣ ಯಶಸ್ಸು ಸಿಗ್ಬೇಕು ಅನ್ನೋದು ನಮ್ಮ ನಿರೀಕ್ಷೆ ಆಗಿರುತ್ತೆ. ನಿಜ. ಆದರೆ ವಾಸ್ತವದಲ್ಲಿ ಜೀವನ ಯಾವಾಗಲೂ ಅಷ್ಟು ಸಗವಾಗಿರೋದಿಲ್ಲ. ಇದೊಂದು ಅತ್ಯಂತ ಕುತೂಹಲಕಾರಿ ವಿರೋಧಾಭಾಸ. ಬಹಳಷ್ಟು ಬಾರಿ ಏನಾಗತ್ತೆ ಅಂದರೆ, ಮನುಷ್ಯನ ಈ ಅಚಲವಾದ ಗುಣಗಳು ಆತನಿಗೆ ದೀರ್ಘಾವಧಿಯಲ್ಲಿ ಲಾಭ ತಂದುಕೊಟ್ರೂ ಕೂಡ ಆರಂಭದಲ್ಲಿ ಅವು ಒಂಥರ ಸ್ಪೀಡ್ ಬ್ರೇಕರ್ಗಳ ಥರ ಕೆಲಸ ಮಾಡುತ್ತೆ. ಅಂದ್ರೆ ವೇಗ ನಿಯಂತ್ರಕಗಳ ಥರ ಅಲ್ವಾ? ಅದೇ. ಒಬ್ಬ ವ್ಯಕ್ತಿ ತನ್ನ ತತ್ವಗಳಿಗೆ ಗಟ್ಟಿಯಾಗಿ ಅಂಟಿಕೊಂಡು ನಿಂತಾಗ ಆತ ಸಮಾಜದ ಸಾಮಾನ್ಯ ಓಟಕ್ಕೆ ಹೊಂದ್ಕೊಳ್ಳೋಕೆ ತುಂಬಾ ಕಷ್ಟಪಡ್ತಾನೆ. ಸರಿಯಾಗಿ ಹೇಳಿದ್ರಿ. ಸರಿ, ನಮ್ಮ ಈ ದಿನದ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ. ಹಾಗೂ ಈ ಚರ್ಚೆಯಲ್ಲಿ ನಾನು ನಿಮ್ಮ ಜೊತೆಗಿರುವ ತಜ್ಞ. ಇವತ್ತು ನಾವು ಬಿಡಿಸಿ ನೋಡ್ತಾ ಇರೋ ಮೂಲ ವಸ್ತು ಅಕ್ವೇರಿಯಸ್ ಡೆಸ್ಟಿನಿ, ಡಿವೈನ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಫಿನಾನ್ಷಿಯಲ್ ಪ್ರಾಸ್ಪೆರಿಟಿ ಅನ್ನೋ ಒಂದು ಅತ್ಯಂತ ಆಸಕ್ತಿದಾಯಕ ದಾಖಲೆ. ಹೌದು. ಇಂದಿನ ನಮ್ಮ ಗುರಿ ಕೇವಲ ಜ್ಯೋತಿಷ್ಯದ ಗ್ರಹಗತಿಗಳನ್ನ ಅಥವಾ ಭವಿಷ್ಯವಾಣಿಯನ್ನ ಓದೋದು ಮಾತ್ರ ಅಲ್ಲ. ಬದಲಾಗಿ ಕುಂಭರಾಶಿಯವರ ವ್ಯಕ್ತಿತ್ವದ ವಿಶಿಷ್ಟತೆಗಳು, ಅವರು ಕಷ್ಟಗಳನ್ನ ಹೇಗೆ ಎದುರಿಸ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಖಂಡಿತ. ಜೊತೆಗೆ ಅಂತಿಮವಾಗಿ ಒಲಿದು ಬರೋ ದೊಡ್ಡ ಯಶಸ್ಸನ್ನ ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದರ ಒಂದು ಆಳವಾದ ಮಾನಸಿಕ ಚಿತ್ರಣವನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ನಮ್ಮ ಗುರಿ. ನಿಜ. ಅಂದ್ರೆ ಈ ಮೂಲ ವಸ್ತು ಕೇವಲ ನಕ್ಷತ್ರಗಳು ಮತ್ತೆ ಗ್ರಹಗಳ ಚಲನೆ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಇಲ್ವೇ ಇಲ್ಲ. ಇದರಲ್ಲಿ ಒಂದು ನಿರ್ದಿಷ್ಟ ಸ್ವಲ್ಪ ಹಠಮಾರಿ ಆದ್ರೆ ಅತ್ಯಂತ ಬುದ್ಧಿವಂತ ಮನಸ್ಥಿತಿ ಇರೋ ವ್ಯಕ್ತಿಗಳ ಬಗ್ಗೆ ಇದೆ. ಓಹೋ. ಅವರು ನಿರಂತರ ಹಿನ್ನಡೆಗಳನ್ನ ಹೇಗೆ ಸ್ವೀಕರಿಸ್ತಾರೆ ಮತ್ತೆ ಆರ್ಥಿಕ ಏಳಿಗೆಯ ಸಮಯದಲ್ಲಿ ತಮ್ಮನ್ನ ತಾವು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ತಾರೆ ಅನ್ನೋದರ ನಿಖರವಾದ ಮಾರ್ಗಸೂಚಿ ಇದರಲ್ಲಿದೆ. ಸರಿ, ಹಾಗಾದ್ರೆ ಇದನ್ನ ಬಿಡಿಸಿ ನೋಡೋಣ. ಕುಂಭರಾಶಿಯವರಲ್ಲಿ ಕಂಡುಬರೋ ಆಶ್ಚರ್ಯಕರ ವಿರೋಧಾಭಾಸಗಳ ಕಡೆಗೆ ಮೊದಲು ಗಮನ ಹರಿಸೋಣ. ಖಂಡಿತ. ಭವಿಷ್ಯದಲ್ಲೇ ಏನಾಗಲಿದೆ ಅಂತ ತಿಳಿಯೋ ಮುನ್ನ ಈ ರಾಶಿಯವರ ಮೂಲ ವ್ಯಕ್ತಿತ್ವ ಎಂಥದ್ದು ಅಂತ ಮೂಲ ದಾಖಲೆಯಿಂದ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಅಲ್ವಾ? ಹೌದು. ದಾಖಲೆ ವಿವರಿಸೋ ಹಾಗೆ ಇವರು ಅತ್ಯಂತ ಬುದ್ಧಿವಂತರು, ಅಸಾಧಾರಣ ಧೈರ್ಯಶಾಲಿಗಳು ಮತ್ತೆ ಮುಂಚಿತವಾಗಿ ಅತ್ಯಂತ ಸೂಕ್ಷ್ಮವಾಗಿ ಪ್ಲಾನ್ ಮಾಡೋರು. ಆದ್ರೆ ಇವೆಲ್ಲದರ ಜೊತೆಗೆ ಇವರ ಒಂದು ದೊಡ್ಡ ಗುಣ ಅಥವಾ ಒಂಥರ ದೌರ್ಬಲ್ಯ ಅಂದ್ರೆ ಅದು ಮೂಗಿನ ಮೇಲಿನ ಕೋಪ ಅಂತ ಹೇಳಿದ್ದಾರೆ. ಕರೆಕ್ಟ್. ಈ ಮೂಗಿನ ಮೇಲಿನ ಕೋಪ ಅನ್ನೋದು ಬಹಳಷ್ಟು ಬಾರಿ ಅವರ ನ್ಯಾಯಪರತೆಯ ಸಂಕೇತ ಆಗಿರುತ್ತೆ, ಗೊತ್ತಾ? ಅಂದ್ರೆ ಕಣ್ಣೆದುರು ಯಾರಿಗಾದ್ರೂ ಅನ್ಯಾಯ ಆಗ್ತಾ ಇದ್ರೆ ಸುಮ್ನೆ ಇರಲ್ಲ ಅಂತನಾ? ಹೌದು. ಯಾರಾದ್ರೂ ಲಘುವಾಗಿ ಮಾತಾಡಿದ್ರೆ ಅಥವಾ ಅನ್ಯಾಯ ಆಗ್ತಿರೋದು ಕಂಡು ಬಂದ್ರೆ ಅವರು ಒಂದು ಕ್ಷಣನೂ ಯೋಚನೆ ಮಾಡದೆ ತಕ್ಷಣ ರಿಯಾಕ್ಟ್ ಮಾಡ್ತಾರೆ. ಪರಿಸ್ಥಿತಿಗೆ ತಕ್ಕ ಹಾಗೆ ಬಣ್ಣ ಬದಲಾಯಿಸೋದು ಅಥವಾ ಸುಳ್ಳು ಹೇಳಿ ನುಣುಚ್ಕೊಡೋದು ಅವರಿಗೆ ಸಾಧ್ಯವೇ ಇಲ್ಲ. ನನಗಿದನ್ನ ಓದುವಾಗ ಅನ್ಸಿದ್ದೇನಂದ್ರೆ ಇವರ ವ್ಯಕ್ತಿತ್ವ ಒಂಥರ ನಮ್ಮ ಹಲಸಿನ ಹಣ್ಣಿಗೆ ಹೋಲಿಸಿದ ಹಾಗೆ ಇದೆ. ಹಲಸಿನ ಹಣ್ಣು? ಇದು ಒಳ್ಳೆ ಹೋಲಿಕೆ ಅಲ್ವಾ? ಹೊರಗಿನಿಂದ ನೋಡೋಕೆ ಬಹಳ ಕಠಿಣ, ಒರಟು ಮುಳ್ಳುಗಳು. ಅಂದ್ರೆ ಅವರ ಆ ಮೂಗಿನ ಮೇಲಿನ ಕೋಪ ಮತ್ತೆ ಕಟುವಾದ ನೇರವಾದ ಮಾತುಗಳು. ಹೌದು. ಈ ಒರಟುತನ ನೋಡಿ ಬಹಳಷ್ಟು ಜನ ಆರಂಭದಲ್ಲಿ ಅವರಿಂದ ದೂರ ಉಳಿಬಹುದು. ಆದ್ರೆ ಒಳಗೆ ಬಿಡಿಸಿ ನೋಡಿದ್ರೆ, ಅಂದ್ರೆ ಅವ್ರ ಜೊತೆ ಒಡನಾಟ ಬೆಳೆಸಿದ್ರೆ ಅತ್ಯಂತ ಮೃದುವಾದ ಸಿಹಿಯಾದ ಹೃದಯ ಇರತ್ತೆ. ಖಂಡಿತ. ಸುಳ್ಳು ಹೇಳೋದು ಇವರಿಗೆ ಕಿಂಚಿತ್ತೂ ಇಷ್ಟ ಇರಲ್ಲ. ಎದುರಿಗೆ ಇರೋರಿಗೆ ನೋವಾದ್ರೂ ಸರಿ, ಕಹಿ ಸತ್ಯವನ್ನ ನೇರವಾಗಿ ಹೇಳ್ತಾರೆ. ನಿಜ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮವಾದ ವಿಷಯ ಏನಂದ್ರೆ, ಅವರ ಈ ನೇರವಾದ ನಡವಳಿಕೆಯೇ ದೀರ್ಘಾವಧಿಯಲ್ಲಿ ಅವರನ್ನ ಸಮಾಜದಲ್ಲಿ ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿಗಳನ್ನಾಗಿ ಮಾಡತ್ತೆ. ಕರೆಕ್ಟ್. ನಮ್ಮ ಮೂಲ ವಸ್ತು ವಿವರಿಸೋ ಹಾಗೆ ಆರಂಭದಲ್ಲಿ ಸತ್ಯ ಹೇಳಿದ್ದಕ್ಕೆ ಇವರು ವೈಯಕ್ತಿಕವಾಗಿ ನಷ್ಟ ಅನುಭವಿಸಿದ್ರೂ ಕೂಡ ಸುಳ್ಳು ಹೇಳಿ ಪರಿಸ್ಥಿತಿ ನಿಭಾಯಿಸೋ ಬದಲು ಸತ್ಯ ಹೇಳೋದೇ ಅವರಿಗೆ ಹೆಚ್ಚು ಕಂಫರ್ಟಬಲ್ ಆಗಿರುತ್ತೆ. ಆ ಪ್ರಾಮಾಣಿಕತೆ, ಧೈರ್ಯ ಮತ್ತೆ ಬುದ್ಧಿವಂತಿಕೆ ಈ ಮೂರೂ ಒಟ್ಟಿಗೆ ಸೇರಿದಾಗ ಅದು ಯಾವುದೇ ಸಂಸ್ಥೆ ಅಥವಾ ಕುಟುಂಬದಲ್ಲಿ ಒಂದು ಆಧಾರ ಸ್ತಂಭ ಆಗಿ ನಿಲ್ಲುವ ಶಕ್ತಿ ಕೊಡುತ್ತೆ ಅಲ್ವಾ? ಹೌದು. ಮತ್ತೆ ಈ ದಾಖಲೆಯಲ್ಲಿ ಪ್ರಸ್ತಾಪ ಆಗಿರೋ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ, ಇವರು ಸಣ್ಣ ವಯಸ್ಸಿನಲ್ಲೇ ಕುಟುಂಬದ ಜವಾಬ್ದಾರಿ ಹೊರ್ತಾರೆ. ಅಂದ್ರೆ ಬೇರೆಯವರಿಗಾಗಿ ತ್ಯಾಗ ಮಾಡೋಕೆ ರೆಡಿ ಇರ್ತಾರೆ ಅಂತ? ಹೌದು, ಖಂಡಿತ.
ಇತರರಿಗಾಗಿ, ಅದರಲ್ಲೂ ತಮ್ಮವರ ಕಷ್ಟಕ್ಕಾಗಿ ತಮ್ಮ ಸಮಯ, ಶ್ರಮ ಮತ್ತೆ ಆದಾಯವನ್ನ ತ್ಯಾಗ ಮಾಡೋಕೆ ಸದಾ ಸಿದ್ಧ ಇರ್ತಾರೆ. ಆದ್ರೆ ಎಷ್ಟೇ ತ್ಯಾಗ ಮಾಡಿದ್ರೂ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ಒಂದು ನಿಮಿಷನೂ ಅಲ್ಲಿ ನಿಲ್ಲಲ್ಲ ಅಂತ ಮೂಲದಲ್ಲಿ ಹೇಳಿದ್ದಾರೆ ಅಲ್ವಾ? ಕರೆಕ್ಟ್. ಈ ಸ್ವಾಭಿಮಾನದ ಅಂಶವೇ ಅವರನ್ನ ಅನೇಕ ಬಾರಿ ವೃತ್ತಿಜೀವನದಲ್ಲಿ ಅಥವಾ ಸಂಬಂಧಗಳಲ್ಲಿ ಹಿಂದಕ್ಕೆ ತಳ್ಳುತ್ತೆ. ಎಲ್ಲಿ ತಮಗೆ ಅಥವಾ ತಮ್ಮ ಶ್ರಮಕ್ಕೆ ಬೆಲೆ ಇಲ್ವೋ ಅಲ್ಲಿ ಅವರು ಕ್ಷಣಕಾಲವೂ ನಿಲ್ಲಲ್ಲ. ಯಾರ್ದೋ ಓಲೈಕೆ ಮಾಡಿ ಮೇಲೇರೋ ಪ್ರವೃತ್ತಿ ಇವರಲ್ಲಿ ಝೀರೋ. ಅದೇ ಸಮಯದಲ್ಲಿ ಯಾರಾದ್ರೂ ಇವರನ್ನ ನಂಬಿದ್ದಾರೆ ಅಂದ್ರೆ ಆ ನಂಬಿಕೆಯನ್ನ ಪ್ರಾಣ ಹೋದ್ರೂ ಮುರಿಯಲ್ಲ ಅನ್ನೋದು ಒಂಥರ ಆಳವಾದ ಭಾವನಾತ್ಮಕ ಬದ್ಧತೆ. ನಿಜ. ಆದ್ರೆ ಇದು ನನ್ನಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಟಾಗ್ತಾ ಇದೆ. ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಕಷ್ಟಪಡೋ, ಯಾವುದೇ ಕಲ್ಮಶ ಇಲ್ಲದ ಮನಸ್ಸಿರೋ ಇವರಿಗೆ ಯಶಸ್ಸು ಯಾಕೆ ಇಷ್ಟು ತಡವಾಗಿ ಸಿಗುತ್ತೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಸಮಾಜದಲ್ಲಿ ಒಳಸಂಚು ಮಾಡೋರು ಬೇಗ ಮೇಲೆ ಬರ್ತಾರೆ. ಆದ್ರೆ ಇವರು ಮಾತ್ರ ಜೀವನದ ಅರ್ಧ ಭಾಗ ಬರೀ ಹೋರಾಟದಲ್ಲೇ ಕಳೀತಾರೆ. ಇಲ್ಲಿಗೆ ಜ್ಯೋತಿಷ್ಯದ ಒಂದು ಪ್ರಮುಖ ಗ್ರಹದ ಎಂಟ್ರಿ ಆಗುತ್ತೆ ಅಲ್ವಾ? ಅದೇ ಶನಿ. ಹೌದು. ಶನಿಯು ಕುಂಭರಾಶಿಯ ಅಧಿಪತಿ ಗ್ರಹ. ಲೇಖನದ ಪ್ರಕಾರ ಶನಿಯ ಪ್ರಭಾವ ಇರೋರು ಆರಂಭದಲ್ಲಿ ಬಹಳಷ್ಟು ತ್ಯಾಗ, ನೋವು ಮತ್ತೆ ಅವಮಾನಗಳನ್ನ ಅನುಭವಿಸ್ತಾರೆ. ಆದರೆ ಜೀವನದ ದ್ವಿತೀಯಾರ್ಧದಲ್ಲಿ ಅಂದ್ರೆ ಕೊನೆಯಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಪಡಿತಾರೆ. ಆದ್ರೆ ನಾನಿಲ್ಲಿ ಒಂದು ವಿಷಯನ ಸ್ವಲ್ಪ ವಿಮರ್ಶಾತ್ಮಕವಾಗಿ ನೋಡೋಕೆ ಇಷ್ಟಪಡ್ತೀನಿ. ಹೇಳಿ. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಶನಿ ಅಂದ್ರೆ ಜನರಲ್ಲಿ ಒಂದ್ ರೀತಿಯ ಭಯ ಇದೆ. ಅದೊಂದು ರೀತಿಯ ಶಿಕ್ಷೆ ಕೊಡು, ಜೀವನ ನಾಶ ಮಾಡೋ ಗ್ರಹ ಅನ್ನೋ ನಂಬಿಕೆ ಬೇರೂರಿದೆ ಅಲ್ವಾ? ಹೌದು, ಬಹುತೇಕರು ಹಾಗೆ ಅಂದ್ಕೊಳ್ತಾರೆ. ಆದ್ರೆ ಈ ಮೂಲ ದಾಖಲೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಶನಿ ಇಲ್ಲಿ ಶಿಕ್ಷಕನ ತರ ಕಾಣ್ತಾನೆಯೇ ಹೊರತು ಕ್ರೂರ ಶಿಕ್ಷೆ ಕೊಡವನ ತರ ಅಲ್ಲ. ಇದೊಂದು ರೀತಿಯಲ್ಲಿ ಕಠಿಣವಾದ ದೈಹಿಕ ವ್ಯಾಯಾಮ, ಅಂದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಇದ್ದ ಹಾಗೆ ಅನಿಸ್ತಿದೆ. ವಾವ್, ಇದೊಂದು ಅತ್ಯದ್ಭುತವಾದ ವಿಶ್ಲೇಷಣೆ ಅಲ್ವಾ? ಅಂದ್ರೆ ಜಿಮ್ನಲ್ಲಿ ಭಾರ ಎತ್ತುವಾಗ ನಮ್ಮ ಸ್ನಾಯುಗಳು ಹರಿಯುತ್ತೆ, ತುಂಬಾ ನೋವಾಗತ್ತೆ. ಆದ್ರೆ ಆ ಹರಿದ ಸ್ನಾಯುಗಳು ಮತ್ತೆ ಸೇರಿಕೊಂಡಾಗ ಅವು ಮೊದಲಿಗಿಂತಲೂ ಹೆಚ್ಚು ಬಲಿಷ್ಠ ಆಗಿರುತ್ತೆ. ಖಂಡಿತ. ಶನಿ ಕೂಡ ಇವರ ಅಹಂಕಾರ ಮತ್ತೆ ಆತುರವನ್ನ ಮುರಿದು ಅವರನ್ನ ಬಲಿಷ್ಠಗೊಳಿಸ್ತಾ ಇದ್ದಾನೆ ಅಂತ ಅನ್ಸಲ್ವಾ? ನೀವು ಹೇಳಿದು 100ಕ್ಕೆ 100 ಸತ್ಯ. ನಾವಿದನ್ನ ದೊಡ್ಡ ಚಿತ್ರಣಕ್ಕೆ ಜೋಡಿಸಿ ನೋಡಿದ್ರೆ ಶನಿಯು ನಿಖರವಾಗಿ ಕಠಿಣ ತರಬೇತುದಾರನೇ ಹೌದು. ಕುಂಭರಾಶಿಯವರು ಮೂಲತಃ ಸ್ವಲ್ಪ ಹಠಮಾರಿಗಳು ಅಂತ ನಾವಾಗ್ಲೇ ಚರ್ಚೆ ಮಾಡಿದ್ವಿ. ಇಂಥ ವ್ಯಕ್ತಿತ್ವಕ್ಕೆ 20ರ ಹರಿದಲ್ಲೇ ದೊಡ್ಡ ಯಶಸ್ಸು ಸಿಕ್ಬಿಟ್ರೆ ಏನಾಗಬಹುದು? ಖಂಡಿತ ಹೌದು. ಅವರು ದುರಹಂಕಾರಿಗಳಾಗಬಹುದು ಅಥವಾ ತಪ್ಪುದಾರಿ ಹಿಡಿಯಬಹುದು ಅಲ್ವಾ? ಅದೇ, ಶನಿ ಪ್ರಭಾವ ಮನುಷ್ಯನ ಸಹನೆ, ಶ್ರದ್ಧೆ ಮತ್ತೆ ತಾಳ್ಮೆಯನ್ನ ಪರೀಕ್ಷೆ ಮಾಡುತ್ತೆ. ಆರಂಭದಲ್ಲಿ ಕಷ್ಟ ಕೊಡೋದು ಅವ್ರನ್ನ ಕುಗ್ಗಿಸೋಕಲ್ಲ, ಬದಲಾಗಿ ಭವಿಷ್ಯದ ದೊಡ್ಡ ಯಶಸ್ಸನ್ನ ನಿಭಾಯಿಸೋಕೆ ಬೇಕಾದ ಮಾನಸಿಕ ಪಕ್ವತೆ ನೀಡೋದಿಕ್ಕೆ. ಆ ಪಕ್ವತೆ ಈಗ ಬಂದಿದೆ ಮತ್ತೆ ಆ ಒಳ್ಳೆ ಸಮಯ ಶುರುವಾಗಿದೆ ಅಂತ ಮೂಲವಸ್ತು ಅತ್ಯಂತ ಉತ್ಸಾಹದಿಂದ ಘೋಷಿಸ್ತಾ ಇದೆ. ಹೌದು, ಲೇಖನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. 3 ದೊಡ್ಡ ಒಳ್ಳೆ ಸುದ್ದಿಗಳು ಬರ್ಲಿವೆ. ವರ್ಷಾನುಗಟ್ಲೆಯಿಂದ ಕಾಡ್ತಾ ಇದ್ದ ಸಾಲದ ಹೊರೆ ನಿಧಾನವಾಗಿ ಕರಗಲಿದೆ ಮತ್ತೆ ಹಣದ ಹರಿವು ದಿಢೀರನ್ನೇ ಹೆಚ್ಚಾಗಲಿದೆ ಅಂತ ಹೇಳಿದೆ. ಕರೆಕ್ಟ್. ಇಷ್ಟು ದಿನ ಯಾವೆಲ್ಲ ಕೆಲಸಗಳು ಡಿಲೇ ಆಗ್ತಾ ಇತ್ತೋ, ಯಾವ ಕಡತಗಳು ಧೂಳು ಹಿಡಿತಾ ಇತ್ತೋ ಅವೆಲ್ಲವೂ ಇದ್ದಕ್ಕಿದ್ದಂತೆ ಸುಗಮವಾಗಿ ಸಾಗುತ್ತೆ ಅಂತ ಉಲ್ಲೇಖ ಆಗಿದೆ. ಈ ಬದಲಾವಣೆಗಳು ವಾಸ್ತವದಲ್ಲಿ ವಿಭಿನ್ನ ಕ್ಷೇತ್ರಗಳಲ್ಲಿರೋ ಕುಂಭರಾಶಿಯವರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದರ ನಿಖರ ವಿವರಣೆಗಳೇ ಈ ದಾಖಲೆಗೆ ಒಂದು ನಿರ್ದಿಷ್ಟ ಚೌಕಟ್ಟನ್ನು ಕೊಡುತ್ತೆ. ಅಂದ್ರೆ ನಕ್ಷತ್ರಗಳ ಆಧಾರದ ಮೇಲೆ ಅಲ್ವಾ? ಹೌದು. ಕುತೂಹಲದ ಸಂಗತಿ ಏನಂದ್ರೆ ಲೇಖನದಲ್ಲಿ ಕೇವಲ ಕುಂಭರಾಶಿ ಅಂತ ಸಾಮಾನ್ಯವಾಗಿ ಹೇಳಿಲ್ಲ. ಆ ರಾಶಿಯ ಅಡಿಯಲ್ಲಿ ಬರೋ ಒಟ್ಟು 9 ನಕ್ಷತ್ರ ಪಾದಗಳನ್ನು ನಿಖರವಾಗಿ ವಿಂಗಡಿಸಿದ್ದಾರೆ. ಓಹೋ, 9 ಪಾದಗಳು ಅಂದ್ರೆ ಯಾವುದದು? ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದ, ಶತಬೇಷ ನಕ್ಷತ್ರದ ಎಲ್ಲ 4 ಪಾದಗಳು, ಹಾಗೆ ಪೂರ್ವಭಾದ್ರ ನಕ್ಷತ್ರದ ಎಲ್ಲ ಪಾದಗಳು. ಹೌದಾ? ಇಷ್ಟು ನಿಖರವಾಗಿ ಉಲ್ಲೇಖ ಮಾಡಿರೋದ್ರ ಹಿಂದಿನ ತರ್ಕ ಏನಿರಬಹುದು? ಕೇವಲ ರಾಶಿಯ ಹೆಸರನ್ನ ಹೇಳಿದ್ರೆ ಸಾಲ್ದೆ ಇಷ್ಟು ಸೂಕ್ಷ್ಮವಾಗಿ ವಿಭಜನೆ ಮಾಡೋ ಅಗತ್ಯ ಏನಿತ್ತು? ಈ ಪ್ರಶ್ನೆಗೆ ನಾವು ಆಕಾಶದ ನಕ್ಷೆಯನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಇಡೀ ಆಕಾಶವನ್ನ 12 ರಾಶಿಗಳಾಗಿ ವಿಂಗಡಿಸಿದ್ರೆ ಪ್ರತಿಯೊಂದು ರಾಶಿಯೂ ಒಂದು ದೊಡ್ಡ ಪ್ರದೇಶ ಆಗುತ್ತೆ. ಕರೆಕ್ಟ್. ಆದ್ರೆ ಆ ಪ್ರದೇಶದೊಳಗಿನ ನಿರ್ದಿಷ್ಟ ಮೈಲಿಗಲ್ಲುಗಳೇ ಈ ನಕ್ಷತ್ರಗಳು ಮತ್ತು ಅದರ ಪಾದಗಳು. ಪ್ರತಿಯೊಂದು ಪಾದವು ತನ್ನದೇ ಆದ ವಿಭಿನ್ನ ಶಕ್ತಿಯನ್ನ ಹೊಂದಿರುತ್ತೆ. ಅಂದ್ರೆ ಇದು ಒಂಥರ GPS ವೊಕೇಶನ್ ಇದ್ದ ಹಾಗೆ ಅಲ್ವಾ? ನಿಖರವಾಗಿ ಹೇಳಿದ್ರಿ. ಲೇಖನ ಈ ನಿರ್ದಿಷ್ಟ ಪಾದಗಳನ್ನ ಉಲ್ಲೇಖ ಮಾಡೋ ಮೂಲಕ ಶನಿಯು ತನ್ನ ಪಥ ಬದಲಾಯಿಸಿದಾಗ ಆ ಬದಲಾವಣೆಯ ಕಿರಣಗಳು ಆಕಾಶದ ಯಾವ ನಿರ್ದಿಷ್ಟ ಬಿಂದುವಿನ ಮೇಲೆ ನೇರವಾಗಿ ಬೀಳುತ್ತೆ ಅಂತ ಸೂಚಿಸ್ತಾ ಇದೆ. ಅದ್ಭುತ.
ಹಾಗಾದ್ರೆ ಈ GPS ನಿರ್ದೇಶಾಂಕಗಳು ದೈನಂದಿನ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ದಾಖಲೆಯು ವಿವಿಧ ವಲಯಗಳ ಜನರಿಗೆ ನಿಖರವಾದ ಫಲಿತಾಂಶಗಳನ್ನು ಕೊಟ್ಟಿದೆ. ಹೌದು, ವಿದ್ಯಾರ್ಥಿಗಳಿಗೆ ಇಷ್ಟು ದಿನ ಇದ್ದ ಏಕಾಗ್ರತೆಯ ಕೊರತೆ ನೀಗಿ ಅಧ್ಯಯನದಲ್ಲಿ ಅತ್ಯುನ್ನತ ಯಶಸ್ಸು ಸಿಗಲಿದೆ, ಇದರಿಂದ ಕುಟುಂಬಕ್ಕೆ ಕೀರ್ತಿ ಬರಲಿದೆ ಅಂತ ಹೇಳಲಾಗಿದೆ. ಮತ್ತೆ ವ್ಯಾಪಾರಿಗಳಿಗೂ ಇದು ಸುವರ್ಣಾವಕಾಶದ ಸಮಯ ಅಲ್ವಾ? ಹೌದು, ಹೊಸ ಬಂಡವಾಳ ಹೂಡಿಕೆ, ವ್ಯಾಪಾರ ವಿಸ್ತರಣೆ ಮತ್ತೆ ಲಾಭದಲ್ಲಿ ಭಾರಿ ಹೆಚ್ಚಳಾಗಲಿದೆ. ಇನ್ನು ಉದ್ಯೋಗಿಗಳಿಗೆ ಇಷ್ಟು ವರ್ಷಗಳ ಕಾಲ ಯಾರು ಇವರ ಶ್ರಮವನ್ನ ಕಡೆಗಣಿಸಿದ್ರೂ ಅದೇ ಮೇಲಧಿಕಾರಿಗಳಿಂದ ಪ್ರಶಂಸೆ, ಬಡ್ತಿ, ಸಂಬಳವೇ ಹೆಚ್ಚಳ ಮತ್ತೆ ಬಹುಮುಖ್ಯವಾಗಿ ಸ್ಥಿರತೆ ಸಿಗಲಿದೆ ಅಂತ ಹೇಳುತ್ತೆ. ಇಲ್ಲಿ ನೀವು ಬಳಸಿದ ಸ್ಥಿರತೆ ಅನ್ನೋ ಪದ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾಕೆಂದ್ರೆ ನಾವೀ ಮೊದಲೇ ಚರ್ಚೆ ಮಾಡಿದ ಹಾಗೆ ಈ ರಾಶಿಯವರು ಬಹಳ ಕಾಲದಿಂದ ಅಸ್ಥಿರತೆ ಮತ್ತೆ ಹೋರಾಟಗಳನ್ನೇ ಎದುರಿಸಿದ್ದಾರೆ. ಹೌದು, ಅವರಿಗೀಗ ಬೇಕಿರೋದು ಕೇವಲ ರಾತ್ರೋರಾತ್ರಿ ಬರೋ ಹಣ ಅಷ್ಟೇ ಅಲ್ಲ, ದೀರ್ಘಕಾಲದ ನೆಮ್ಮದಿ ಮತ್ತೆ ಆರ್ಥಿಕ ಭದ್ರತೆ ಅಲ್ವಾ? ಖಂಡಿತ. ಸಾಲಗಳ ಹೊರೆ ಕಡಿಮೆಯಾಗಿ ತಾವು ಕಾಯ್ತಿದ್ದ ಅವಕಾಶಗಳು ಸರಿಯಾದ ಸಮಯದಲ್ಲಿ ಎದುರಾದಾಗ ಸಹಜವಾಗಿ ಅವರ ಆಲೋಚನಾ ವಿಧಾನ ವಿಶಾಲ ಆಗತ್ತೆ. ಭವಿಷ್ಯದ ಬಗ್ಗೆ ಅವರು ಹೆಚ್ಚು ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ ಶುರು ಮಾಡ್ತಾರೆ. ನಿಜ. ಆದ್ರೆ ಇಲ್ಲಿಯೇ ಒಂದು ದೊಡ್ಡ ತಿರುವು ಎದುರಾಗೋದು. ಯಶಸ್ಸು ಬಂದಾಗ ಕಥೆ ಸುಖಾಂತ್ಯ ಕಾಣಲ್ಲ, ಬದಲಾಗಿ ಹೊಸ ಸವಾಲುಗಳು ಶುರುವಾಗತ್ತೆ. ಹೌದು, ಅದೇ ದೊಡ್ಡ ಸಮಸ್ಯೆ. ಹಣ ಮತ್ತೆ ಅಧಿಕಾರ ಬಂದಾಗ ಸಹಜವಾಗಿಯೇ ಸುತ್ತಮುತ್ತಲಿನವರಲ್ಲಿ ಅಸೂಯೆ, ಕಣ್ಣುದಿಷ್ಟಿಗಳು ಎದುರಾಗತ್ತೆ. ಮೂಲವಸ್ತು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಮತ್ತಿದನ್ನ ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಕೆಲವು ಎಚ್ಚರಿಕೆ ಹಾಗೂ ಪರಿಹಾರಗಳನ್ನು ಕೂಡ ಕೊಟ್ಟಿದೆ. ಇದು ಮಾನವ ಸಮಾಜದ ಅತ್ಯಂತ ಕಟುವಾದ ಸತ್ಯ ಗೊತ್ತಾ? ಒಬ್ಬ ವ್ಯಕ್ತಿ ನಿರಂತರವಾಗಿ ಕಷ್ಟಪಡುವಾಗ ಆತನ ಬಗ್ಗೆ ಸಹಾನುಭೂತಿ ತೋರೋ ಸಮಾಜ, ಅದೇ ವ್ಯಕ್ತಿ ಇದ್ದಕ್ಕಿದ್ದಂತೆ ಪ್ರಗತಿ ಕಾಣೋಕ್ ಶುರು ಮಾಡಿದ್ರೆ ಅದನ್ನ ಅರಗಿಸ್ಕೊಳ್ಳೋಕೆ ಕಷ್ಟಪಡುತ್ತೆ. ಕರೆಕ್ಟ್. ಲೇಖನ ಕೊಡೋ ಮೊದಲ ಮತ್ತೆ ಅತ್ಯಂತ ಕಟ್ಟುನಿಟ್ಟಿನ ಎಚ್ಚರಿಕೆ ಅಂದ್ರೆ ನಿಮ್ಮ ಯಶಸ್ಸು ಮತ್ತೆ ಗಳಿಕೆಯ ಬಗ್ಗೆ ಪ್ರತಿಯೊಬ್ಬರ ಬಳಿಯೂ ಹೇಳಿಕೊಳ್ಬಾರದು. ಮೌನವಾಗಿ ಕೆಲಸ ಮಾಡಬೇಕು, ಅನಗತ್ಯ ಜಗಳಗಳಿಂದ ದೂರ ಇರಬೇಕು ಅಂತ. ಇದು ಅಕ್ಷರಶಃ ಸತ್ಯ. ನಾವ್ ಎಷ್ಟೋ ಬಾರಿ ಏನಾದ್ರೂ ಸ್ವಲ್ಪ ಸಾಧನೆ ಮಾಡಿದ ತಕ್ಷಣ ಅದನ್ನ ಜಗತ್ತಿಗೆ ಸಾರೋಕೆ, ಪ್ರದರ್ಶನ ಮಾಡೋಕೆ ಇಷ್ಟಪಡ್ತೀವಿ. ಹೌದು. ಆದ್ರೆ ಲೇಖನ ನಿಮ್ಮ ಯಶಸ್ಸನ್ನ ರಹಸ್ಯವಾಗಿ ಇಡಿ, ಮೌನವಾಗಿ ಆನಂದಿಸಿ ಅಂತ ಹೇಳುತ್ತೆ. ಇದ್ರ ಜೊತೆಗೆ ಆ ದುಷ್ಟ ಕಣ್ಣಿನ ಅಂದ್ರೆ ದೃಷ್ಟಿದೋಷದ ಪ್ರಭಾವ ತಡೆಯೋಕೆ ಕೆಲವು ಆಸಕ್ತಿದಾಯಕ ಪರಿಹಾರಗಳನ್ನು ಸೂಚಿಸಿದೆ. ಸ್ನಾನದ ನೀರಿರೇ ತುಳಸಿ ಎಲೆಗಳನ್ನ ಹಾಕಿ ಸ್ನಾನ ಮಾಡೋದು ಅಂತ ಹೇಳಿದಾರಲ್ಲ. ಹೌದು. ಮತ್ತೆ ಮಕ್ಕಳು ಅಥವಾ ಮದುವೆಗಾಗಿ ಕಾಯ್ತಾ ಇರೋರು ಪವಿತ್ರ ರವಿಮರದ ಬಳಿ ದೀಪ ಬೆಳಗಿಸಿ ಪ್ರದಕ್ಷಿಣೆ ಹಾಕೋದು, ಹಸುಗಳಿಗೆ ಹಣ್ಣುಗಳನ್ನ ದಾನ ಮಾಡೋದು ಇತ್ಯಾದಿ ಪರಿಹಾರಗಳನ್ನ ಕೊಟ್ಟಿದ್ದಾರೆ. ಈ ಪರಿಹಾರಗಳ ಬಗ್ಗೆ ನಾವು ಸ್ವಲ್ಪ ಆಳವಾಗಿ ಯೋಚನೆ ಮಾಡಬೇಕಾಗಿದೆ. ಮೇಲ್ನೋಟಕ್ಕೆ ಇವು ಕೇವಲ ಪುರಾತನ ಧಾರ್ಮಿಕ ಆಚರಣೆಗಳ ತರ ಕಾಣುತ್ತೆ. ಆದ್ರೆ ಇವುಗಳ ಹಿಂದೆ ಮನುಷ್ಯನ ಮನಸ್ಸನ್ನ ಶಾಂತಗೊಳಿಸೋಕೆ ಮತ್ತೆ ಗಮನವನ್ನ ಕೇಂದ್ರೀಕರಿಸೋಕಿರೋ ಪ್ರಾಚೀನ ಮನೋವೈಜ್ಞಾನಿಕ ತಂತ್ರಗಳು ಅಡಗಿರ್ಬೋದೇನೋ ಅಲ್ವಾ? ಖಂಡಿತ. ನನಗೂ ಅದೇ ಅನಿಸ್ತಾ ಇದೆ. ಉದಾಹರಣೆಗೆ ಸ್ನಾನದ ನೀರಿಗೆ ತುಳಸಿ ಹಾಕೋದು. ಇದು ಕೇವಲ ದೋಷ ನಿವಾರಣೆ ಮಾತ್ರ ಅಲ್ಲ, ತುಳಸಿಯಲ್ಲಿರೋ ವೈಜ್ಞಾನಿಕ ಗುಣಗಳು, ಅದರ ಘಮ ಬೆಳಗಿನ ಜಾವ ದೇಹ ಮತ್ತು ಮನಸ್ಸಿಗೆ ಒಂದು ಅದ್ಭುತವಾದ ಉಲ್ಲಾಸ ಕೊಡುತ್ತೆ. ಕರೆಕ್ಟ್. ಇದು ಇಡೀ ದಿನದ ಕೆಲಸಕ್ಕೆ ಮೆದುಳನ್ನ ಸಿದ್ಧ ಮಾಡುತ್ತೆ. ಇನ್ನು ಆ ರವಿಮರದ ಪ್ರದಕ್ಷಿಣೆ. ರವಿಮರ ಅಂದ್ರೆ ಅಶ್ವತ್ಥ ಮರಗಳು ಅಪಾರ ಪ್ರಮಾಣದ ಆಕ್ಸಿಜನ್, ಪ್ರಾಣವಾಯುವನ್ನ ಹೊರಸೂಸುತ್ತೆ. ಹೌದು. ವಿಶೇಷವಾಗಿ ಮದುವೆ ಅಥವಾ ಮಕ್ಕಳ ನಿರೀಕ್ಷೆಯಲ್ಲಿರೋರು ಇಂಥ ಮರಗಳ ಬಳಿ ಸಮಯ ಕಳೆದ್ರೆ ಅವರ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯದ ಮೇಲೆ ಪಾಸಿಟಿವ್ ಪರಿಣಾಮ ಬೀರುತ್ತೆ. ಇದೆಲ್ಲವೂ ಒಂಥರ ಪ್ರಕೃತಿಯ ಜೊತೆಗಿನ ಅನುಸಂಧಾನದ ತರ ಕಾಣುತ್ತೆ ಅಲ್ವಾ? ನೀವು ಹೇಳಿದ ವಿಶ್ಲೇಷಣೆ ಬಹಳ ನಿಖರವಾಗಿದೆ. ಜೊತೆಗೆ ಹಸುಗಳಿಗೆ ದಾನ ಮಾಡೋದು ಮನುಷ್ಯನಲ್ಲಿ ನಿಸ್ವಾರ್ಥ ಭಾವನೆಯನ್ನ ಮತ್ತೆ ಕರುಣೆಯನ್ನ ಜೀವಂತವಾಗಿ ಇಡುತ್ತೆ. ಹೌದು, ನಿಜ. ದಿಢೀರ್ ಯಶಸ್ಸು ತಲೆಗೇರಿದಾಗ ಮನುಷ್ಯ ಅಹಂಕಾರಿಯಾಗೋ ಸಾಧ್ಯತೆಗಳೇ ಹೆಚ್ಚು ಅಲ್ವಾ? ಆ ಅಹಂಕಾರ ಚಿವುಟಿ ಹಾಕೋಕೆ ಪ್ರಾಣಿಗಳಿಗೆ ಆಹಾರ ನೀಡೋದು, ಬೇರೆಯವರ ಬಗ್ಗೆ ಕಾಳಜಿ ವಹಿಸೋದು ಸಹಾಯ ಮಾಡುತ್ತೆ. ಇವೆಲ್ಲವೂ ಮನುಷ್ಯನನ್ನ ನೆಲದ ಮೇಲೆ ಕಾಲಿಟ್ಟು ನಿಲ್ಲುವಂತೆ ಮಾಡೋ ಮಾನಸಿಕ ಆಂಕರ್ಗಳಾಗಿ ಕೆಲಸ ಮಾಡುತ್ತೆ. ಲೇಖನ ಇದರ ಜೊತೆಗೆ ಶಿವನ ಆರಾಧನೆಯ ಬಗ್ಗೆಯೂ ವಿಶೇಷವಾಗಿ ಪ್ರಸ್ತಾಪ ಮಾಡಿದೆ. ಕುಂಭರಾಶಿಯವರ ಮೇಲೆ ಶಿವನ ವಿಶೇಷ ಕೃಪೆ ಇರುತ್ತೆ ಅಂತ ಹೇಳುತ್ತೆ ಮೂಲ. ಹೌದು. ಮನೆಯನ್ನ ಸ್ವಚ್ಛವಾಗಿಟ್ಟು ದೇವಾಲಯಕ್ಕೆ ಹೋಗಿ ತೆಂಗಿನಕಾಯಿ ಒಡೆದು ಶಾಂತವಾಗಿ ಶಿವನನ್ನ ಧ್ಯಾನ ಮಾಡಬೇಕು ಅಂತ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಶಿವನ ಕಲ್ಪನೆಯೇ ಅತ್ಯಂತ ಆಸಕ್ತಿದಾಯಕ ಗೊತ್ತಾ? ಶಿವ ಅಂದ್ರೆ ವಿರಾಗಿ, ಶೂನ್ಯ ಮತ್ತೆ ಸಂಪೂರ್ಣ ಶಾಂತಿಯ ಸಂಕೇತ. ಖಂಡಿತ. ಮನೆಯನ್ನ ಸ್ವಚ್ಛವಾಗಿ ಇಡೋದು,
ನಮ್ಮ ಸುತ್ತಲಿನ ಪರಿಸರವನ್ನ ಸಕಾರಾತ್ಮಕವಾಗಿ ಇಡೋ ಮೊದಲ ಹೆಜ್ಜೆ. ನಾವಿರೋ ಜಾಗ ಅಸ್ತವ್ಯಸ್ತವಾಗಿದ್ರೆ ನಮ್ಮ ಮನಸ್ಸು ಕೂಡ ಅಸ್ತವ್ಯಸ್ತವಾಗಿರುತ್ತೆ. ನಿಜ. ದೇವಾಲಯದ ಶಾಂತ ವಾತಾವರಣದಲ್ಲಿ ಕುಳಿತು ಶಿವನನ್ನ ಧ್ಯಾನ ಮಾಡೋದು, ಅತಿಯಾದ ಆಲೋಚನೆಗಳಿಂದ ಮುಂದೇನಾಗುತ್ತೋ ಅನ್ನೋ ಆತಂಕದಿಂದ ಕಂಗೆಟ್ಟಿರೋ ಮನಸ್ಸಿಗೆ ವಿಶ್ರಾಂತಿ ಕೊಡುತ್ತಲ್ವಾ? ಹೌದು. ಇದು ಅಂತಿಮವಾಗಿ ಆತ್ಮವಿಶ್ವಾಸ ಮತ್ತೆ ದೈನಂದಿನ ಸವಾಲುಗಳನ್ನು ಎದುರಿಸೋ ಧೈರ್ಯವನ್ನ ಹೆಚ್ಚಿಸುತ್ತೆ ಅಂತ ಮೂಲವಾದ ಮಾಡ್ತಾ ಇದೆ. ಇದಾದ ನಂತರ ಯಶಸ್ಸನ್ನ ಕಾಪಾಡ್ಕೊಳ್ಳೋ ರಕ್ಷಣಾತ್ಮಕ ಕ್ರಮಗಳ ಜೊತೆಗೆ ಮುನ್ನುಗ್ಗಿ ಕೆಲಸ ಮಾಡೋಕೆ ಕೆಲವು ಪ್ರಾಯೋಗಿಕ ಮಾರ್ಗಸೂಚಿಗಳನ್ನ ಅಂದ್ರೆ ಅದೃಷ್ಟದ ಸಂಖ್ಯೆಗಳು, ಬಣ್ಣಗಳು ಮತ್ತೆ ದಿನಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. ಹೊಸ ವಾಣಿಜ್ಯ ಕೆಲಸವನ್ನ ಅಥವಾ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಸೋಮವಾರ ಅಥವಾ ಶುಕ್ರವಾರ ಅತ್ಯುತ್ತಮವಂತೆ. ಆದ್ರೆ ಈ 2 ದಿನಗಳಲ್ಲಿ ಹಳದಿ ಬಣ್ಣದ ಬಟ್ಟೆ ಧರಿಸಬಾರದು ಅಂತ ಸ್ಪಷ್ಟವಾಗಿ ಹೇಳಿದೆ. ಶುಭ ಬಣ್ಣಗಳಾಗಿ ಹಸಿರು, ಕೆಂಪು, ಕಪ್ಪು, ನೀಲಿ, ಬಿಳಿ ಮತ್ತೆ ಗುಲಾಬಿ ಬಣ್ಣಗಳನ್ನ ಹೆಸರಿಸಿದ್ದಾರೆ. ಅದೃಷ್ಟ ಸಂಖ್ಯೆಗಳಾಗಿ 5 ಮತ್ತೆ 8 ನೀಡಿದ್ದಾರೆ. ಓಹೋ. ಆದ್ರೆ ನಾನಿಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಲೇಬೇಕು. ಯಾಕೆ? ಏನಾಯ್ತು? ಇದು ಸ್ವಲ್ಪ ಅತಿ ಅಂತ ಅನ್ಸಲ್ವಾ? ಅಂದ್ರೆ ಈಗ ನನ್ನ ಬಳಿ ಒಂದು ಅತ್ಯದ್ಭುತವಾದ 100 ಕೋಟಿ ರೂಪಾಯಿ ಲಾಭ ತರೋ ಬಿಸ್ನೆಸ್ ಪ್ಲಾನ್ ಇದೆ ಅಂತ ಇಟ್ಕೊಳ್ಳಿ. ಓಕೆ. ನಾನು ಶುಕ್ರವಾರದ ದಿನ ಹಳದಿ ಬಣ್ಣದ ಶರ್ಟ್ ಹಾಕಿದ್ದೆ ಅನ್ನೋ ಒಂದೇ ಕಾರಣಕ್ಕೆ ಆ ಇಡೀ ಯೋಜನೆ ಫ್ಲಾಪ್ ಆಗಿಬಿಡುತ್ತಾ? ಕೇವಲ ಒಂದು ಬಣ್ಣದ ಬಟ್ಟೆ ಹಾಕೋದ್ರಿಂದ ಯಶಸ್ಸು ಗ್ಯಾರಂಟಿ ಅನ್ನೋದು ತರ್ಕಬದ್ಧವಾಗಿ ಕಾಣಲ್ಲಲ್ವಾ? ನೀವು ಎತ್ತಿರೋ ಪ್ರಶ್ನೆ ಅತ್ಯಂತ ನ್ಯಾಯಸಮ್ಮತವಾಗಿದೆ. ಖಂಡಿತ. ನಾವು ಇದನ್ನ ಭೌತಿಕವಾಗಿ ಅಥವಾ ಅಕ್ಷರಶಃ ಅರ್ಥ ಮಾಡಿಕೊಂಡ್ರೆ ಅದು ಮೂಢನಂಬಿಕೆಯ ತರನೇ ಕಾಣುತ್ತೆ. ಹೌದು. ಆದರೆ ಇದನ್ನ ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ, ವಿಶೇಷವಾಗಿ ಕಾಗ್ನಿಟಿವ್ ಪ್ರೈಮಿಂಗ್ ಅನ್ನೋ ಪರಿಕಲ್ಪನೆಯ ಮೂಲಕ ನೋಡ್ಬೋದು. ಮನುಷ್ಯನಿಗೆ ನಂಬಿಕೆ ಅನ್ನೋದು ಬಹಳ ದೊಡ್ಡ ಅಸ್ತ್ರ. ಓ, ಕಾಗ್ನಿಟಿವ್ ಪ್ರೈಮಿಂಗ್ ಅಂದ್ರೆ ಒಬ್ಬ ವ್ಯಕ್ತಿ ತಾನು ನಿರ್ದಿಷ್ಟ ಬಣ್ಣದ ಬಟ್ಟೆ ಹಾಕಿದ್ದೀನಿ, ಇದು ನನಗೆ ಶುಭ ತರುತ್ತೆ ಅಂತ ನಂಬಿದಾಗ ಆತನ ದೇಹಭಾಷೆ, ಮಾತಾಡೋ ಶೈಲಿ ಮತ್ತೆ ಆತ್ಮವಿಶ್ವಾಸದ ಮಟ್ಟ ಸಂಪೂರ್ಣವಾಗಿ ಬದಲಾಗುತ್ತೆ. ಓಹೋ, ಅಂದ್ರೆ ಇದು ಕ್ರೀಡಾಪಟುಗಳು ಆಡೋಕೆ ಮೊದಲು ತಮ್ಮ ಆ ಲಕ್ಕಿ ಸಾಕ್ಸ್ ಅಥವಾ ಲಕ್ಕಿ ಜರ್ಸಿ ಧರಿಸ್ತಾರಲ್ಲ, ಹಾಗೆ ಅಲ್ವಾ? ಅದೇ ನಿಖರವಾಗಿ. ಆ ಸಾಕ್ಸ್ ಅವರಿಗೆ ವೇಗವಾಗಿ ಓಡೋ ಶಕ್ತಿಯನ್ನೇನು ಕೊಡಲ್ಲ. ಆದ್ರೆ ಆ ಸಾಕ್ಸ್ ಹಾಕಿದಾಗ ಅವರೊಳಗಿನ ಆತಂಕ ಕಡಿಮೆಯಾಗಿ ನಾನು ಗೆಲ್ಲೋಕ್ ರೆಡಿ ಇದ್ದೀನಿ ಅನ್ನೋ ಮಾನಸಿಕ ಸ್ಥೈರ್ಯ ಹೆಚ್ಚಾಗತ್ತೆ ಅಲ್ವಾ? ಖಂಡಿತ. ಇದು ಮಾನಸಿಕ ಸಿದ್ಧತೆಯ ಒಂದು ಭಾಗ. ಮತ್ತೆ ಆ ಸಂಖ್ಯೆ 8ರ ಬಗ್ಗೆ ಹೇಳೋದಾದ್ರೆ, ಸಂಖ್ಯಾಶಾಸ್ತ್ರದಲ್ಲಿ 8ನ್ನ ಶನಿಯ ಸಂಖ್ಯೆ ಅಂತ ಪರಿಗಣಿಸ್ತಾರೆ. ಕಪ್ಪು ಮತ್ತೆ ನೀಲಿ ಬಣ್ಣಗಳು ಕೂಡ ಶನಿಯನ್ನೇ ಪ್ರತಿನಿಧಿಸುತ್ತೆ. ಈ ಬಣ್ಣಗಳನ್ನ ಅಥವಾ ಸಂಖ್ಯೆಗಳನ್ನ ಬಳಸೋ ಮೂಲಕ ಅವರು ತಮಗೆ ಕಷ್ಟಗಳನ್ನ ಕೊಟ್ಟು ಪಳಗಿಸಿದ ಶನಿಯನ್ನ ಗೌರವಿಸ್ತಾ ಇದ್ದಾರೆ ಅಥವಾ ಆ ಶಕ್ತಿಯೊಡನೆ ಶಾಂತಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಭಾವನೆ ಮೂಡುತ್ತೆ. ಇನ್ನು ನಿರ್ದಿಷ್ಟ ದಿನಗಳಲ್ಲಿ ಹಳದಿ ಬಣ್ಣ ಧರಿಸಬಾರದು ಅನ್ನೋದು ಕೂಡ ಬಹುಶಃ ದೈನಂದಿನ ಜೀವನದಲ್ಲಿ ಒಂದು ಶಿಸ್ತು ಮತ್ತೆ ಎಚ್ಚರಿಕೆಯನ್ನ ಅಳವಡಿಸಿಕೊಳ್ಳೋ ತಂತ್ರ ಇರಬಹುದು ಅಲ್ವಾ? ಹೌದು. ಪ್ರತಿದಿನ ಬೆಳಗ್ಗೆ ಎದ್ದು ಯಾವುದೇ ಯೋಚನೆ ಇಲ್ಲದೆ ಬಟ್ಟೆ ಹಾಕೋ ಬದಲು ಇಂದು ಯಾವ ದಿನ, ನಾನು ಏನು ಮಾಡಬೇಕು ಅನ್ನೋ ಪ್ರಜ್ಞಾಪೂರ್ವಕ ಆಯ್ಕೆಯನ್ನ ಇದು ಪ್ರೇರೇಪಿಸುತ್ತೆ. ಅಂದ್ರೆ ಈ ಎಲ್ಲಾ ಅಂಶಗಳು, ಅದು ನಕ್ಷತ್ರಗಳ ಲೆಕ್ಕಾಚಾರ ಇರಬಹುದು, ತುಳಸಿ ನೀರಿನ ಸ್ನಾನ ಇರಬಹುದು ಅಥವಾ ನಿರ್ದಿಷ್ಟ ಬಣ್ಣಗಳ ಆಯ್ಕೆ ಇರಬಹುದು, ಇವೆಲ್ಲವೂ ಸೇರಿ ಮನುಷ್ಯನ ಮನಸ್ಸನ್ನ ಒಂದು ದೊಡ್ಡ ಯಶಸ್ಸಿಗೆ ಸಿದ್ಧಪಡಿಸೋ ನಕ್ಷೆಯನ್ನ ರೂಪಿಸುತ್ತೆ ಅಂತಾಯ್ತು. ಖಂಡಿತ. ಸರಿ, ನಾವು ಈ ಇಡೀ ವಿಶ್ಲೇಷಣೆಯ ಪಯಣವನ್ನ ಸ್ವಲ್ಪ ಸಮ್ಮರೈಸ್ ಮಾಡೋದಾದ್ರೆ, ಕುಂಭರಾಶಿಯವರ ಅತಿದೊಡ್ಡ ಬಂಡವಾಳ ಅಂದ್ರೆ ಅವರ ಪ್ರಾಮಾಣಿಕತೆ ಮತ್ತೆ ಎದುರಾಳಿಯ ಕಣ್ಣಲ್ಲಿ ಕಣ್ಣಿಟ್ಟು ಕಹಿ ಸತ್ಯ ಹೇಳೋ ಧೈರ್ಯ. ಹೌದು. ಶನಿಯೋ ಅವರಿಗೆ ಆರಂಭದಲ್ಲೇ ಸುಲಭವಾಗಿ ಎಲ್ಲವನ್ನೂ ಕೊಡದೆ ವರ್ಷಾನುಗಟ್ಲೆ ಕಷ್ಟಗಳನ್ನು ಕೊಟ್ಟು ಟ್ರೈನಿಂಗ್ ನೀಡೋ ಮೂಲಕ ಅವರ ವ್ಯಕ್ತಿತ್ವವನ್ನ ಪುಟವಿಟ್ಟ ಚಿನ್ನದ ತರ ಕಂಗೊಳಿಸೋ ಹಾಗೆ ಮಾಡ್ತಾನೆ. ನಿಜ. ಮತ್ತೆ ಈ ಕಠಿಣ ತರಬೇತಿಯ ಫಲವಾಗಿಯೇ ಈಗ ಅವರಿಗೆ ಎದುರಾಗ್ಲಿರೋ ಆರ್ಥಿಕ ಲಾಭಗಳು, ಸಾಲಮುಕ್ತ ಜೀವನ ಮತ್ತೆ ವೃತ್ತಿಪರ ಯಶಸ್ಸು ಬಹಳ ದೀರ್ಘಕಾಲದವರೆಗೆ ನೆಲೆ ನಿಲ್ಲುತ್ತೆ. ಕರೆಕ್ಟ್. ಯಶಸ್ಸು ಬಂದಾಗ ಅಹಂಕಾರ ಪಡದೆ ಅದನ್ನ ಗೌಪ್ಯವಾಗಿ ಇಡೋ ಮೂಲಕ ಮತ್ತೆ ದಾನಧರ್ಮಗಳಂತ ನಿರ್ದಿಷ್ಟ ಪರಿಹಾರಗಳನ್ನ ಫಾಲೋ ಮಾಡೋ ಮೂಲಕ ಅವರು ಮಾನಸಿಕ ಶಾಂತಿಯನ್ನ ಕಾಪಾಡ್ಕೋಬೋದು. ಇದು ಕೇವಲ ಜ್ಯೋತಿಷ್ಯದ ಭವಿಷ್ಯವಾಣಿಯಲ್ಲ, ಇದೊಂದು ಸಮಗ್ರವಾದ ಜೀವನ ನಿರ್ವಹಣಾ ಕಲೆ ಅಂತಲೇ ಹೇಳ್ಬೋದು. ಖಂಡಿತ. ಈ ವಿಶ್ಲೇಷಣೆಯನ್ನು ಮುಗಿಸೋ ಮುನ್ನ ಕೇಳುಗರಿಗಾಗಿ ಒಂದು ಆಳವಾದ ಪ್ರಶ್ನೆಯನ್ನ ಚರ್ಚೆಗೆ ಬಿಡೋಣ ಅಂತ ಅನ್ನಿಸ್ತಾ ಇದೆ. ಖಂಡಿತ, ಹೇಳಿ. ಈ ದಾಖಲೆ ಹೇಳೋ ಹಾಗೆ ಕುಂಭರಾಶಿಯವರು ಹುಟ್ಟಿನಿಂದಲೇ ಪ್ರಾಮಾಣಿಕರಾಗಿರ್ತಾರೆ, ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಯಾರಿಗೂ ಮೋಸ ಮಾಡಲ್ಲ, ತಮ್ಮ ಯಶಸ್ಸಿನ ಬಗ್ಗೆ ಅತಿಯಾಗಿ ಕೊಚ್ಚಿಕೊಳ್ಳಲ್ಲ ಮತ್ತೆ ಬೇರೆಯವರ ಕಷ್ಟಕ್ಕೆ ಸದಾ ಮಿಡಿತಾರೆ. ಹೌದು.
ಇವೆಲ್ಲವೂ ಒಂದು ಆದರ್ಶ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಹೊಂದಿರಬೇಕಾದ ಅತ್ಯುತ್ತಮ ಮಾನವೀಯ ಮೌಲ್ಯಗಳು. ಇಂತಹ ಮೌಲ್ಯಗಳನ್ನ ಅಳವಡಿಸಿಕೊಂಡವರು ಆಂತರಿಕವಾಗಿ ಅತ್ಯಂತ ಬಲಿಷ್ಠರಾಗಿರ್ತಾರೆ. ಹಾಗಾದ್ರೆ ಇಲ್ಲಿ ಹುಟ್ಟೋ ಅತ್ಯಂತ ಪ್ರಮುಖ ಪ್ರಶ್ನೆ ಇದು: ಇಂಥ ಅದ್ಭುತ ಗುಣಗಳನ್ನ, ಇಷ್ಟು ಬಲವಾದ ಚಾರಿತ್ರ್ಯವನ್ನ ಮತ್ತೆ ಸೋಲನ್ನ ಲೆಕ್ಕಿಸದೆ ಮುನ್ನುಗ್ಗೋ ಛಲವನ್ನ ಹೊಂದಿರೋ ಯಾವುದೇ ವ್ಯಕ್ತಿ, ಗ್ರಹಗತಿಗಳು ಏನೇ ಇದ್ರೂ ಜೀವನದಲ್ಲಿ ಯಶಸ್ವಿಯಾಗೋದು ಖಚಿತ ಅಲ್ವಾ? ಜ್ಯೋತಿಷ್ಯದ ನಕ್ಷತ್ರಗಳು ಕೋಟ್ಯಾಂತರ ಮೈಲಿಗಳ ದೂರದಲ್ಲಿ ಕುಳಿತು ನಮ್ಮ ಭವಿಷ್ಯದ ಕಥೆಯನ್ನ ಬರೆಯುತ್ತಾ, ಅಥವಾ ಸತ್ಯ, ಶ್ರಮ ಮತ್ತೆ ಶಿಸ್ತುಬದ್ಧ ನಡೆಯಿಂದ ಕೂಡಿದ ನಮ್ಮ ಸ್ವಂತ ಚಾರಿತ್ರ್ಯವೇ ನಮಗೆ ಅರಿವಿಲ್ಲದಂತೆ ಒಂದು ಅದ್ಭುತವಾದ ಭವಿಷ್ಯವನ್ನ ಸೃಷ್ಟಿ ಮಾಡುತ್ತಾ? ವಾವ್, ಇದೊಂದು ಅತ್ಯಂತ ಗಂಭೀರವಾದ ಮತ್ತೆ ನಮ್ಮನ್ನ ಸದಾ ಕಾಡೋ ಪ್ರಶ್ನೆ ಅಲ್ವಾ? ಕಷ್ಟಗಳ ಗರಾಡೆಯಲ್ಲಿ ಬೆಂದು ಪಳಗಿ ಏನೇ ಆದರೂ ಒಳ್ಳೆಯತನವನ್ನ ಬಿಡದೆ ಮುನ್ನಡೆಯೋ ಮನುಷ್ಯನ ಅಚಲವಾದ ಇಚ್ಛಾಶಕ್ತಿಯ ಮುಂದೆ ಬಹುಶಃ ಈ ಗ್ರಹಗಳ ಲೆಕ್ಕಾಚಾರ ಕೇವಲ ಒಂದು ಹಿನ್ನೆಲೆ ಸಂಗೀತ ಆಗಬಹುದೇನೋ ಅಲ್ವಾ? ಜೀವನದ ನೈಜ ಚಾಲಕ ಶಕ್ತಿ ಆತನ ಕರ್ಮ ಮತ್ತೆ ಶ್ರದ್ಧೆ ಆಗಿರುತ್ತೆ. ಖಂಡಿತ. ಭವಿಷ್ಯ ಆಕಾಶದ ನಕ್ಷತ್ರಗಳಲ್ಲಿದೆಯೋ ಅಥವಾ ನಮ್ಮ ದಿನನಿತ್ಯದ ಬೆವರಿನ ಹನಿಯಲ್ಲಿದೆಯೋ ಎನ್ನೋ ಈ ಪ್ರಶ್ನೆ ಪ್ರತಿಯೊಬ್ಬರೂ ತಮ್ಮನ್ನ ತಾವು ಕೇಳ್ಕೋಬೇಕಾದ ಆಳವಾದ ವಿಚಾರ ಆಗಿದೆ. ಹೌದು, ನಿಜ. ಈ ಅದ್ಭುತವಾದ ಆಲೋಚನೆಯೊಂದಿಗೆ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ.